ಮಂಡ್ಯ ರಾಜಕಾರಣ ಪ್ರತಿ ವರ್ಷದ ಎಲೆಕ್ಷನ್ ಬಂದಾಗ ಇದೇ ಥರ ರಂಗೇರ್ತಾನೆ ಇರುತ್ತೆ. ಕಳೆದ ಬಾರಿ ಒಂಥರ ಮಂಡ್ಯದಲ್ಲಿ ಯಾವ ತರಹದ ಯುದ್ಧಗಳು ನಡೆದಿತ್ತು ರಾಜಕೀಯವಾಗಿ ಅನ್ನೋದನ್ನು ನೀವು ಎಲ್ಲರೂ ಕೂಡ ನೋಡಿದ್ದೀವಿ. ಅದೇ ತರಹದ ಮತ್ತೊಂದು ರಾಜಕೀಯ ಯುದ್ಧ ಮಂಡ್ಯದಲ್ಲಿ ನಡೀಬಹುದು ಈ ಸಲ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದಕ್ಕೀಗ ಬ್ರೇಕ್ ಬಿದ್ದಿದೆ. ಯಾವಾಗ ಮಂಡ್ಯದ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟನ್ನು ಗಿಟ್ಟಿಸಿಕೊಳ್ಳೋಕೆ ಒಂದು ಕಡೆ ಸುಮಲತಾ ಮತ್ತೊಂದು ಕಡೆ JDSನ ವರಿಷ್ಠರು ಪೈಪೋಟಿಯನ್ನು ನಡೆಸ್ತಿದ್ರು, ಆ ಪೈಪೋಟಿಯಲ್ಲಿ ಕೊನೆಯದಾಗಿ ಯಶಸ್ಸನ್ನು ಗಳಿಸಿದ್ದು ಮಾತ್ರ HD ಕುಮಾರಸ್ವಾಮಿ. ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯ ಕ್ಷೇತ್ರದಲ್ಲಿ ಲೋಕಸಭಾ ಚುನಾವಣಾ ಅಖಾಡಕ್ಕೆ HD ಕುಮಾರಸ್ವಾಮಿ ಅವರು ಆಗಲೇ ಧುಮುಕಿಯಾಗಿದೆ. ಕಳೆದ ಬಾರಿ ತಾವು ಮಾಡಿದಂತಹ ತಪ್ಪುಗಳು ಎಲ್ಲವನ್ನ ತಿದ್ದುಕೊಂಡು ಕುಮಾರಸ್ವಾಮಿ ಅವರು ದಿನದಿಂದ ದಿನಕ್ಕೆ ಮಂಡ್ಯ ಕ್ಷೇತ್ರದಲ್ಲಿ ಒಂದೊಂದು ಹೊಸ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಕಳೆದ ಬಾರಿ ಸುಮಲತಾ ಅವರ ವಿರುದ್ಧ ತಿರುಗಿ ಬಿದ್ದಿದ್ದಂತಹ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, JDS ಪಕ್ಷ ಆಗಿರ್ಬೋದು, ಮಾಡಿದಂತಹ ಎಡವಟ್ಟುಗಳಿಂದ ಮಂಡ್ಯ ಕ್ಷೇತ್ರವನ್ನು ಕೈ ಚೆಲ್ಲಿಕೊಳ್ಬೇಕಾಗಿತ್ತು. ಆದರೆ ಈ ಬಾರಿ ಆ ತಪ್ಪುಗಳನ್ನು JDS ನಾಯಕರು ಮಾಡ್ತಾ ಇಲ್ಲ ಅನ್ನೋದು ಮಾಧ್ಯಮಗಳ ಮುಂದೆ ಅವರ ಬಿಹೇವಿಯರ್ನಲ್ಲೇ ಗೊತ್ತಾಗ್ತಾ ಇದೆ. ಇದರ ಜೊತೆಗೆ ಮಂಡ್ಯದ ಟಿಕೆಟ್ ಸುಮಲತಾ ಅವರಿಗೆ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಏನಾದರೂ ಸುಮಲತಾ ಅವರು ಮಂಡ್ಯ ಕ್ಷೇತ್ರದಿಂದ ಅಗೇನ್ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರೆ ಓಟ್ಗಳು ಡಿವೈಡ್ ಆಗುವ ಮೂಲಕ, BJPಯ ಓಟ್ಗಳು ಡಿವೈಡ್ ಆಗುವ ಮೂಲಕ, ಒಕ್ಕಲಿಗರ ಓಟ್ಗಳು ಡಿವೈಡ್ ಆಗುವ ಮೂಲಕ ಕಾಂಗ್ರೆಸ್ಗೆ ಹೆಚ್ಚಿನ ಲಾಭ ತಂದುಕೊಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದನ್ನು ಅರಿತಂತಹ ಕುಮಾರಸ್ವಾಮಿ ಅವರು ನೇರವಾಗಿ ಸುಮಲತಾ ಅಂಬರೀಷ್ ಅವರ ಮನೆಗೆ ಭೇಟಿ ನೀಡಿ ಅವರನ್ನು ಕೇಳಿಕೊಂಡ್ರು. ಅಂದರೆ ಈ ಸಲ BJP ಹಾಗೂ JDS ಮೈತ್ರಿ ಅಭ್ಯರ್ಥಿಯಾಗಿ ಮಂಡ್ಯದ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ನಾನು ಸ್ಪರ್ಧಿಸ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಬೆಂಬಲ ಬೇಕು ಅಂತ ಮೊನ್ನೆಯನ್ನು ಅವರ ಮನೆಗೆ ಹೋಗಿ ಕೇಳಿಕೊಂಡು ಬಂದಿದ್ದು ಎಲ್ರಿಗೂ ಗೊತ್ತಿದೆ. ಅವತ್ತು ಕೂಡ ಕುಮಾರಸ್ವಾಮಿ ಅವರು ಸುಮಲತಾ ಅವರ ಮನೆಗೆ ಹೋದಾಗ ಕೂಡ ತಮ್ಮ ಯಾವುದೇ ನಿರ್ಧಾರವನ್ನು HD ಕುಮಾರಸ್ವಾಮಿ ಅವರ ಹತ್ರ ಸುಮಲತಾ ಅವರು ಹೇಳಿರಲಿಲ್ಲ. ಯಾಕಪ್ಪ ಅಂತಂದರೆ ಸುಮಲತಾ ಅವರನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ತಮ್ಮ ಎಲ್ಲ ನಿರ್ಧಾರಗಳನ್ನು ಮಂಡ್ಯದಲ್ಲೇ ಅವರು ತಗೊಂಡಿರೋದು. ಅಂದರೆ ರಾಜಕೀಯವಾದ ಎಲ್ಲ ನಿರ್ಧಾರಗಳನ್ನು ಅವರು ಮಂಡ್ಯದಲ್ಲೇ ನಿಂತ್ಕೊಂಡು ತಗೊಂಡಿರೋದು. ಹಾಗಾಗಿ ಕುಮಾರಸ್ವಾಮಿ ಅವರು ಮನೆಗೆ ಹೋದಾಗ ಕೂಡ ನಾನು ನನ್ನ ಕೆಲವು ಮುಖಂಡರಿದ್ದಾರೆ, ನನ್ನ ಬೆಂಬಲಿಗರಿದ್ದಾರೆ, ಅವರ ಎಲ್ಲರ ಜೊತೆ ಕೂತು ಮಾತನಾಡಿ ಮಂಡ್ಯದಲ್ಲೇ ತನ್ನ ನಿರ್ಧಾರವನ್ನು ಇವತ್ತು ತಿಳಿಸ್ತೀನಿ ಅಂತ ಹೇಳಿದರು. ಆ ನಿರ್ಧಾರದಲ್ಲಿ ಕುಮಾರಸ್ವಾಮಿ ಅವರಿಗೆ ಖುಷಿ ನೀಡುವಂಥ ನಿರ್ಧಾರವನ್ನು, JDS ಪಕ್ಷಕ್ಕೆ ಹುಮ್ಮಸ್ಸು ನೀಡುವಂತಹ ನಿರ್ಧಾರವನ್ನು, BJP ಪಕ್ಷಕ್ಕೆ ತಲೆನೋವು ಕಡಿಮೆ ಮಾಡಿಸುವಂತಹ ನಿರ್ಧಾರವನ್ನು ಮಂಡ್ಯದ ಮಣ್ಣಿನಲ್ಲಿ ನಿಂತುಕೊಂಡು ಇವತ್ತು ಸುಮಲತಾ ಅಂಬರೀಷ್ ಅವರು ತಗೊಂಡಿದ್ದಾರೆ. BJP JDS ಮೈತ್ರಿಯ ವಿರುದ್ಧವಾಗಿ ನಾನು ಯಾವುದೇ ಕಾರಣಕ್ಕೂ ಈ ಬಾರಿ ಸ್ಪರ್ಧೆ ಮಾಡಲ್ಲ, ನಾನು ಅಧಿಕೃತವಾಗಿ BJPಯನ್ನು ಸೇರ್ಪಡೆಗೊಳ್ತಾ ಇದ್ದೀನಿ ಅಂತ ಹೇಳುವ ಮೂಲಕ ಎಲ್ಲ ಊಹಾಪೋಹಗಳಿಗೂ ಫುಲ್ ಸ್ಟಾಪನ್ನು ಇಟ್ಟಿದ್ದಾರೆ. ಅಂದರೆ ಸುಮಲತಾ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಲ್ಲ, ಅಧಿಕೃತವಾಗಿ BJP ಪಕ್ಷವನ್ನು ಸೇರ್ಕೋತಾರೆ. ಇದರ ಜೊತೆಗೆ ಸುಮಲತಾ ಅವರು HDK ಪರ ಪ್ರಚಾರ ಮಾಡ್ತಾರಾ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅವರು ಎಲ್ಲೂ ಕೂಡ ಆನ್ಸರನ್ನು ಹೇಳಿಲ್ಲ. ಅಂದರೆ ಒಂದು ಪಕ್ಷ, BJP ಪಕ್ಷವನ್ನು ನಾನು ಸೇರ್ಕೋತಾ ಇದ್ದೀನಿ, ಪಕ್ಷ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಆ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೀನಿ, ಪಕ್ಷ ಏನು ಹೇಳುತ್ತೆ ಅದನ್ನು ನಾನು ಮಾಡಿ ತೋರಿಸ್ತೀನಿ ಎನ್ನುವ ಮಾತುಗಳನ್ನು ಆಡಿದ್ದಾರೆ. ಅದರ ಜೊತೆಗೆ ತಮ್ಮ ಏನು ಈ ನಿರ್ಧಾರವನ್ನು ಪ್ರಕಟಿಸುವ ಭಾಷಣದ ಉದ್ದಕ್ಕೂ ಕೂಡ ಕುಮಾರಸ್ವಾಮಿ ಅವರ ಹೆಸರನ್ನು ಎಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಲೇ ಇಲ್ಲ. ಯಾರೋ ಇನ್ನೊಬ್ಬರು ಅಭ್ಯರ್ಥಿ ಬಂದಿದ್ದಾರೆ ಅಂತ ಹೇಳಿದ್ರು ಬಿಟ್ಟರೆ ಕುಮಾರಸ್ವಾಮಿ ಅವರ ಹೆಸರನ್ನು ಪ್ರಸ್ತಾಪವನ್ನು ಇವರು ಎಲ್ಲೂ ಮಾಡಲಿಲ್ಲ. ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಕೂಡ ಎಲ್ಲೂ ಹೇಳಿಲ್ಲ. ಈ 5 ವರ್ಷಗಳಲ್ಲಿ ಅವರು ಮಾಡಿದಂತಹ ಸಾಧನೆಯನ್ನು ಕೇವಲ 3 ವರ್ಷಕ್ಕೆ ಇಳಿಸಿ, ಅಂದರೆ ಒಬ್ಬ MP ಅವಧಿ 5 ವರ್ಷ, ಅದರಲ್ಲಿ 2 ವರ್ಷ ಕೊರೋನಾದಿಂದ ವೇಸ್ಟ್ ಆಗಿತ್ತು, ಆವಾಗ ಏನೂ ಮಾಡೋದಕ್ಕೆ ಆಗಲಿಲ್ಲ. ಉಳಿದ 3 ವರ್ಷಗಳಲ್ಲಿ ನಾನು ಮಾಡಿದ ಸಾಧನೆಯನ್ನು ಏನು ಅನ್ನೋದನ್ನು ಮಂಡ್ಯ ಜನತೆಯ ಮುಂದೆ ಸುಮಲತಾ ಅವರು ಇಡೋದ್ರ ಮೂಲಕ ಕಳೆದ 5 ವರ್ಷಗಳಲ್ಲಿ ಸುಮಲತಾ ಏನೂ ಮಾಡಿಲ್ಲ ಅಂತ ಟೀಕೆ ಮಾಡುವವರ ಬಾಯಿಗೆ ಬೀಗ ಹಾಕುವಂತಹ ಕೆಲಸವನ್ನು ಸಹ ಇವತ್ತು ಮಾಡಿದರು. ಅದರ ಜೊತೆಗೆ ನನಗೆ BJP ಕಡೆಯಿಂದ ಮಂಡ್ಯ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆಯಲ್ಲಿ ಅವರು ನನಗೆ ಬೆಂಗಳೂರಿನ ಉತ್ತರ ಖಾಲಿ ಇದೆ ನಿಂತ್ಕೊಳ್ಳಿ ಅಂತ ಕೇಳಿದ್ರು, ಚಿಕ್ಕಬಳ್ಳಾಪುರಕ್ಕೆ ನಿಂತ್ಕೊಳ್ಳಿ ಅಂತ ಕೇಳಿದ್ರು, ಮೈಸೂರಿನಲ್ಲಿ ಸ್ಪರ್ಧೆ ಮಾಡಿ ಅಂತ ಕೇಳಿದ್ರು. ಆದರೆ ನಾನು ಯಾವುದಕ್ಕೂ ಒಪ್ಪಿಲ್ಲ ಎನ್ನುವ ಸತ್ಯವನ್ನು ಸುಮಲತಾ ಅವರು ಬಹಿರಂಗಪಡಿಸಿದ್ದಾರೆ. ನಾನು ರಾಜಕಾರಣ ಮಾಡೋದಿದ್ರು, ನಾನು ಇದ್ದರೂ ಸತ್ರು ಅದು ಮಂಡ್ಯದ
ಮಣ್ಣಿನಲ್ಲೇ, ಮಂಡ್ಯದಲ್ಲೇ, ಮಂಡ್ಯದ ಸೊಸೆಯಾಗೇ ಇರ್ತೀನಿ, ನನಗೆ ಬೇರೆ ಯಾವ ಕ್ಷೇತ್ರ ಕೂಡ ಬೇಡ ಅಂತ ನಾನು ರಿಜೆಕ್ಟ್ ಮಾಡಿ ಮಂಡ್ಯದಲ್ಲಿ ಬಂದು ಇವತ್ತು ನಾನು ಈ ನಿರ್ಧಾರವನ್ನು ತೆಗೆದುಕೊಂಡು BJPಯನ್ನು ಸೇರುವ ನಿರ್ಧಾರವನ್ನು ಮಾಡಿದ್ದೇನೆ. BJPಯನ್ನು ಸೇರ್ತಾ ಇರೋದು ನರೇಂದ್ರ ಮೋದಿಯವರ ಕಾರ್ಯಕ್ಷಮತೆ, ಅವರ ಕೆಲಸವನ್ನು ನೋಡಿ. ಒಂದು 23ರಿಂದ 24 ವರ್ಷಗಳ ಅವರ ಅಧಿಕಾರ ಅವಧಿಯಲ್ಲಿ, ಅಂದರೆ CM ಆದರೂ ಆಗಿರಬಹುದು, PM ಆದರೂ ಆಗಿರಬಹುದು, ಅವರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಕೂಡ ಇಲ್ಲ. ಹೀಗಿರುವಾಗ ಅಂಥವರ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ನನಗೆ ಹೆಮ್ಮೆ ಇದೆ, ಖುಷಿ ಇದೆ. ಇದೇ ಕಾರಣಕ್ಕೋಸ್ಕರ ನಾನು BJPಯನ್ನು ಸೇರ್ಕೋತಾ ಇದ್ದೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ಕಾಂಗ್ರೆಸ್ಗೆ ಯಾಕೆ ಹೋಗ್ತಾ ಇಲ್ಲ ಎನ್ನುವುದಕ್ಕೂ ಕೂಡ ಕಾರಣ ಕೊಟ್ಟರು. DK ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡದೆ ನೇರವಾಗಿ ಅವರು ಟಾಂಗನ್ನು ಕೊಟ್ಟರು. ಅಂದರೆ DK ಶಿವಕುಮಾರ್ ಅವರು ಕೆಲವು ದಿನಗಳ ಹಿಂದೆ ಒಂದು ಮಾತನ್ನು ಹೇಳ್ತಾರೆ, ಸುಮಲತಾ ಅವರ ಅವಶ್ಯಕತೆ ನಮಗೆ ಹಿಂದೇನೂ ಇರಲಿಲ್ಲ, ಮುಂದೇನೂ ಇರಲ್ಲ, ಇವತ್ತೂ ಇಲ್ಲ ಅಂತ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿರ್ತಾರೆ. ಆ ಸ್ಟೇಟ್ಮೆಂಟನ್ನು ಹೇಳೋ ಮೂಲಕ ನೇರವಾಗಿ DK ಶಿವಕುಮಾರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡದೆ ಅವರಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ನಾನು ಅಂಬರೀಷ್ ಹೆಂಡತಿ. ಅಂಬರೀಷ್ ಅಂದರೆ ಸ್ವಾಭಿಮಾನ. ಅವರ ಜೊತೆಗೆ 25ರಿಂದ 27 ವರ್ಷ ಸಂಸಾರ ಮಾಡಿದ್ದೀನಿ. ಹೀಗಿರುವಾಗ ನನಗೆ ಬೆಲೆ ಇಲ್ಲದ ಜಾಗಕ್ಕೆ ನಾನು ಹೋಗಲ್ಲ, ನನಗೆ ಬೆಲೆ ಕೊಡದ ಪಕ್ಷಕ್ಕೆ ನಾನು ಸೇರಲ್ಲ. ದಯಮಾಡಿ ನನ್ನ ಅಭಿಮಾನಿಗಳೆಲ್ಲರೂ, ಅಂಬರೀಷ್ ಅವರ ಅಭಿಮಾನಿಗಳು ಎಲ್ಲರೂ, ಮಂಡ್ಯದ ಜನರೆಲ್ಲರೂ ನನಗೆ ಕಾಂಗ್ರೆಸ್ ಸೇರು ಅಂತ ಒತ್ತಾಯ ಮಾಡಬೇಡಿ. ನನಗೆ ಮರ್ಯಾದೆ ಇಲ್ಲದೆ ಇರುವ ಜಾಗಕ್ಕೆ ನಾನು ಹೋಗಲ್ಲ ಅಂತ ನೇರವಾಗಿ ಹೇಳುವ ಮೂಲಕ BJP ಸೇರ್ಪಡೆ ಆಗ್ತಾ ಇರೋದನ್ನು ಸಮರ್ಥನೆ ಮಾಡಿಕೊಂಡಿದ್ದಾರೆ ಸುಮಲತಾ ಅಂತ ಹೇಳಬೇಕಾಗತ್ತೆ. ಒಟ್ಟಾರೆ ಇಷ್ಟು ದಿನ ಮಂಡ್ಯದ ವಿಚಾರದಲ್ಲಿ ಇದ್ದ ಎಲ್ಲ ಗೊಂದಲಗಳಿಗೂ ಸುಮಲತಾ ಅವರು ಇಂದು ತೆರೆ ಎಳೆದಿದ್ದಾರೆ. ಮಂಡ್ಯದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇಲ್ಲ, ಯಾವುದೇ ರೀತಿಯ ಬಂಡಾಯ ಇಲ್ಲ, ಯಾವುದೇ ರೀತಿ ಕೋಪ ಇಲ್ಲ. ಎಷ್ಟೋ ಕ್ಷೇತ್ರಗಳಲ್ಲಿ ಟಿಕೆಟ್ ಮಿಸ್ ಆಯಿತು ಅಂತ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿರುವ ಸಂಸದರು, ನಾಯಕರ ನಡುವೆ ನನಗೆ ಟಿಕೆಟ್ ತಪ್ಪಿದ್ರೂ ಕೂಡ ಆ ಪಕ್ಷವನ್ನೇ ಸೇರಬೇಕು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅಂತ ಹೇಳೋ ಮೂಲಕ ತಮ್ಮ ಕಣ್ಣುಗಳಲ್ಲಿ ನೀರನ್ನು ತುಂಬಿಕೊಂಡು ಮಂಡ್ಯದ ಜನರಿಗೆ ಕಳೆದ ಬಾರಿ ಗೆಲ್ಲಿಸಿ ಒಂದು ಅವಕಾಶವನ್ನು, ಪಾರ್ಲಿಮೆಂಟ್ಗೆ ಹೋಗುವಂತಹ ಅವಕಾಶವನ್ನು ಮಾಡಿಕೊಟ್ಟ ಮಂಡ್ಯದ ಜನರಿಗೆ ಧನ್ಯವಾದ ಅಂತ ಹೇಳೋ ಮೂಲಕ ತನ್ನ ರಾಜಕೀಯ ನಿಲುವನ್ನು ಸುಮಲತಾ ಅವರು ಇವತ್ತು ಸ್ಪಷ್ಟಪಡಿಸಿದರು. ಅದರ ಜೊತೆಗೆ ಸುಮಲತಾ ಅವರು ಸಾಕಷ್ಟು ಸರ್ವೆಗಳನ್ನು ನಡೆಸಿದ್ರಂತೆ. ಆ ಸರ್ವೆಗಳಲ್ಲಿ ಸುಮಲತಾ ಅವರು ಏನಾದರೂ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಗೆಲುವು ಈ ಬಾರಿ ಕಷ್ಟ ಆಗಬಹುದು ಎನ್ನುವ ಅಭಿಪ್ರಾಯ ವ್ಯಕ್ತವಾಗಿತ್ತು. ಅದು ಅಲ್ಲದಲೇ ಇಫ್ ಇನ್ ಕೇಸ್ ಸುಮಲತಾ ಅವರು ಸ್ಪರ್ಧೆ ಮಾಡೋದೇ ಆದರೆ BJP ಚಿಹ್ನೆಯಿಂದ BJP ಪಕ್ಷವನ್ನು ಸೇರೋ ಮೂಲಕ ಸ್ಪರ್ಧೆ ಮಾಡಬೇಕು, ಆವಾಗ ಗೆಲುವು ನಿಶ್ಚಿತ. ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರೆ ಕಷ್ಟ ಇದೆ ಎನ್ನುವ ಒಂದಷ್ಟು ಒಮ್ಮತದ ನಿರ್ಧಾರಗಳು ಅವರಿಗೆ ತಿಳಿದಿದ್ದರಿಂದ ಅವರು ತಮ್ಮ ಒಂದು ಪಕ್ಷೇತರವಾಗಿ ಸ್ಪರ್ಧೆ ಮಾಡುವ ಮನೋಭಾವದಿಂದ ಹಿಂದೆ ಸರಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ತಮ್ಮ ಪುತ್ರನ ಮುಂದಿನ ರಾಜಕೀಯ ಭವಿಷ್ಯವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಈ ಸಲ ಬಂಡಾಯ ಅಭ್ಯರ್ಥಿಯಾಗಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡೋದು ಬೇಡ. BJP ಅವರಿಗೆ ಒಂದು ಮಾತನ್ನು ಕೊಟ್ಟಿದೆಯಂತೆ, ಮುಂದಿನ ದಿನಗಳಲ್ಲಿ ನಿಮಗೆ ಸೂಕ್ತವಾದ ಸ್ಥಾನಮಾನಗಳನ್ನು ಪಕ್ಷದಲ್ಲಿ ದೊರಕಿಸಿಕೊಡ್ತೀವಿ ಅಂತ. ಇದೆಲ್ಲದರ ಆಧಾರದ ಮೇಲೆ ಸುಮಲತಾ ಅವರು ಬಂಡಾಯವನ್ನು ಸೈಡಿಗಿಟ್ಟು BJPಯನ್ನು ಸೇರಿಕೊಂಡಿದ್ದಾರೆ. ಸುಮಲತಾ ಅವರ ಈ ನಿರ್ಧಾರದ ಬಗ್ಗೆ ನಿಮಗೇನನ್ಸುತ್ತೆ? ಅವರು ತಗೊಂಡಿರುವ ನಿರ್ಧಾರ ಸರಿ ಇದೆಯಾ, ಸರಿ ಇಲ್ವಾ? ಅವರು ಸ್ಪರ್ಧೆ ಮಾಡಬೇಕಿತ್ತಾ, ಮಾಡಬಾರ್ದಿತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.